ನಮ್ಮ ಹಸ್ಬೆಂಡಿಗೆ ಗಣೇಶ ದೇವ್ರ ಮೇಲೆ ತುಂಬ ಭಕ್ತಿ ಬಂದ್ಬಿಟ್ಟಿದೆ. ತಾವೇ ಪೂಜೆ ಮಾಡಿದ್ರು. ವೀಳ್ಯದೆಲೆದಿಂದ ಗಣಪತಿನ ಮಾಡ್ತಾ ಇದ್ದೀನಿ ಇವಾಗ ಯೂಟ್ಯೂಬ್ ನೋಡ್ಕೊಂಡು. ಎಲ್ಲ ಪಾರ್ಸಲ್ಸ್ ರೆಡಿ ಆಗ್ತಾ ಇದೆ. ಕಡಲೆಪುರಿ ಮಾಡ್ಕೊತಾ ಇದ್ದೀನಿ ಪ್ರಸಾದಕ್ಕೆ. ಆಲ್ಮೋಸ್ಟ್ ಎಲ್ಲ ದೇವ್ರದಕ್ಕೆ. ಜಮುಖನೆ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಕಾಲಿನ ಕಲ್ಪತರು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಗಣೇಶ ಹಬ್ಬ. ನಾವು ನಮ್ಮ ಹೊಸ ಮನೆಯಲ್ಲಿ ಗಣೇಶ ಕೂರಿಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ದಿನದಿಂದ ಅಂದ್ಕೊಂಡಿದ್ದೆ. ಬಟ್ ಅದಾದಮೇಲೆ ಇಲ್ಲಿಗೆ ಶಿಫ್ಟ್ ಆದಮೇಲೆ ಅದ್ರ ಬಗ್ಗೆ ಏನಷ್ಟು ಕೂರಿಸ್ಲೇಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ. ಬಟ್ ಅಲ್ಲಿದ್ದಾಗ ಕೂರಿಸೋಣ ಅಲ್ಲಿ ಹೋದ್ಮೇಲೆ ಅಂತ ಮಾತಾಡ್ಕೊಂಡಿದ್ವಿ. ಬಟ್ ಸಡನ್ನಾಗಿ ನಿನ್ನೆ ರಾತ್ರಿ ಹೋಗಿ ಗಣೇಶ ಎಲ್ಲ ತೊಗೊಂಡು ಬಂದು, ಆಮೇಲೆ ಗೌರಮ್ಮನೆಲ್ಲ ಕರ್ಕೊಂಡು ಬಂದು ಮನೇಲಿ ಆಲ್ರೆಡಿ ಇಟ್ಟಿದ್ದೀವಿ. ಸೊ ಇವಾಗ ಟೈಮು 6:30 ಆಗಿದೆ. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಸಿಂಪಲಾಗಿ ಕೂರಿಸ್ತಾ ಇರೋದು. ಸೊ ಫಸ್ಟ್ ಟೈಮ್ ಕೂರಿಸ್ತಾ ಇರೋದು. ನಾನು ಯಾವತ್ತೂ ಗೌರಿ ಹಬ್ಬ ಆಗಲಿ, ಲಕ್ಷ್ಮೀ ಹಬ್ಬ ಆಗಲಿ, ಗಣೇಶ ಹಬ್ಬ ಆಗಲಿ ಮಾಡಿ ಅಭ್ಯಾಸ ಇಲ್ಲ, ಗೊತ್ತಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಕೂರಿಸ್ತಾ ಇರೋದು ಗಣೇಶಪ್ಪನ. ಇನ್ನು ನಮ್ಮ ಅಣ್ಣ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಮುಂದೆ ನಿಂತು ಹೆಣ್ಮಕ್ಳು ಮಾಡುವಂಥ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೆ ನಮ್ಮ ರೋಡಲ್ಲಿ ಕೂರಿಸ್ಬೇಕಾದ್ರೆ. ಬಟ್ ಇವಾಗ 2 ಇಯರ್ಸಿಂದ ಅವ್ರಿಗೂ ಕೂರ್ಸೋಕ್ಕಾಗಿಲ್ಲ, ನಮ್ಮ ಅಣ್ಣನ ಫ್ರೆಂಡ್ಸಿಗೆ, ನಮ್ಮ ಅಣ್ಣವರಿಗೆ. ಸೊ ಮನೆಯಿಂದ ನಮ್ಮ ಮನೆಯಲ್ಲೇ ಕೂರಿಸೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ, ನನಗೆ ಗೊತ್ತಿರೋ ಅಷ್ಟು ನಾನು ಮಾಡ್ತೀನಿ. ಅಡುಗೆಗಳು ಮಾಡಬೇಕು. ಆ್ಯಂಡ್ ಇವಾಗ ಫ್ರೆಶ್ ಅಪ್ ಆಗಿ ಫಸ್ಟು ಗಣೇಶಪ್ಪನ್ನೆಲ್ಲ ರೆಡಿ ಮಾಡಬೇಕು. ಎಲ್ಲರೂ ಮಲಗಿದ್ದಾರೆ, ನಾನು ನಿಖಿಲ್ ಅವರಿಬ್ಬರೇ ಎದ್ದಿರೋದು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಈ ರೀತಿ ಸುಮ್ಮನೆ ಇಟ್ಟಿದ್ದೀವಿ. ಸೊ ಇವಾಗೆಲ್ಲ ಸ್ಟಾರ್ಟ್ ಮಾಡಬೇಕು. ನಾನು ನಿಶುನ ಎದ್ದೊಳಿಸಿದ್ದೀನಿ. ನಿಶಾ ಎದ್ದಿದ ತಕ್ಷಣ ಹೊರಪಡಿಗಳಿದ್ದು ರೆಡಿ ಆಗಲಿ. ಸೊ ಇವಾಗ ನಾನು ಒಂದು ಸ್ವಲ್ಪ ತಿಂಡಿಗೂ ಪ್ರಿಪೇರ್ ಮಾಡ್ತಾ ಈ ಕಡೆ ಗಣೇಶಪ್ಪನಿಗೂ ನೈವೇದ್ಯಕ್ಕೆ ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಡುಬು ಮಾಡಬೇಕು. ಆ್ಯಂಡ್ ಆಲ್ಸೋ ಸ್ವಲ್ಪ ನಿಶಾ ಎದ್ದು ಬಂದಮೇಲೆ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಕಿಚನ್ ಕೆಲಸ ಏನೇನಿದೆ, ದೇವ್ರ ಮನೆ ಕೆಲಸ ಏನಿದೆ ಅದೆಲ್ಲ ಮುಗಿಸ್ಕೊಳ್ತೀನಿ. ಸೊ ಇವತ್ತಿನ ಡೇ ಹೇಗಿರುತ್ತೆ ನೋಡ್ತಾ ಇರಿ. ಆ್ಯಂಡ್ ಆ ಗಣೇಶಪ್ಪ, ಗೌರಿ ಅಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ. ಆ್ಯಂಡ್ ಅಷ್ಟೇ. ಏನು ನಿಮ್ಮದು ಬಿಕ್ಕು ಎಲ್ಲಿದ್ದಾನೆ? ನೆನ್ನೆ ರಾತ್ರಿ ಬಂದಾಗ ಕುಯ್ಯ ಅಂತಿದ್ನಲ್ಲ. ಹ್ಞೂ, ಬಂದಿಲ್ವಾ? ಎಲ್ಲೋದಾ? ಲಾಸ್ಟ್ ಟೈಮು ಒಂದ್ಸಲ ಹಂಗೆ ಹೋಗ್ಬಿಡಿದ. ಆಮೇಲೆ ನಾವು ಹೋಲ್ ನೈಟ್ ಹುಡುಕಿದ್ವಿ. ಬೆಳಗಾಗಿದ್ರೆ ಬಂದಿದ್ದ, ಮನೇಲೇ ಇದ್ದ. ಸೊ ಅವ್ನು ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ? ನೆನ್ನೆ 2 ಡೇಸ್ ಇಲ್ಲೇ ಇದ್ದ ಅಲ್ಲ? ನೆನ್ನೆ ಒಂದಿನ ಇಲ್ಲೇ ಇದ್ದ, ಎಲ್ಲೂ ಹೋಗಿರಲಿಲ್ಲ. ಸೊ ಇಲ್ಲಿ ಭೂಪತಿಗಳು ಮಲಗಿದ್ದಾರೆ. ಮುತ್ತುರಾಜ್, ಓ ಯಾರೋ ಸ್ನಾನ ಮಾಡ್ತವ್ರು ಆಲ್ರೆಡಿ. ಎಲ್ಲಿದ್ದಾನೆ? ಹೌದಾ? ಅಯ್ಯಯ್ಯೋ, ನಿಮ್ಗೆ ಅದೇ ಟೆನ್ಷನ್ ಆಗೋಗಿತ್ತಾ? ಆದ್ರೂ ಗೊತ್ತಾಗಲ್ವಾ ಅವಕ್ಕೆ ನಮ್ಮ ಮನೆ ಅಂತ? ಎಲ್ರಿಗೂ ಗೊತ್ತಾಗುತ್ತೆ, ಈ 3 ಜನಕ್ಕೂ ಗೊತ್ತಾಗುತ್ತೆ. ಬಂಗಾರಿ ಎಲ್ಲಮ್ಮ ಹೋಗಿದ್ದೆ ನೀನು? ಯಾಕಮ್ಮ ಹಿಂಗೆ ಟೆನ್ಷನ್ ಕೊಡ್ತೀಯ ನಮಗೆ? ಇಲ್ಲಿ ಓಡಿಲಿ ಬಾಯಿಲಿ. ಹಾಯ್. ಇವಾಗ ಲೈಟಾಗಿ ನಮ್ಮ ಗಣೇಶಪ್ಪ ಧೂಳಾಗಿದ್ದಾರೆ, ಹಾಗಾಗಿ ಒರೆಸ್ತಾ ಇದ್ದೀನಿ. ಇವಾಗ ಧೂಳೆಲ್ಲ ಹೊರಿಸ್ಬಿಟ್ಟು ಏನಂದ್ರು ಇದು ಹಾಕ್ತಾರಲ್ಲ, ಸೆಡಲ್ ಜನಿವಾರ ಅಂತಾರಲ್ಲ ಅದು, ಆಮೇಲೆ ಗೆಜ್ಜೆ ಬಸ್ತ. ನೀನು ಜನಿವಾರ ಹಾಕ್ತೀಯಾ? ಹಾಂ, ಅಂದರೆ ಹಾಕ್ಬೇಕಲ್ವಾ, ಹಾಕಿ ಹಾಕ್ತಾರೆ ಅದನ್ನು. ಹೌದಾ? ಅಲ್ಲೇ ಪೇಂಟ್ ಮಾಡುವ ನೋಡು. ಏನು
ಮನೇಲಿ ಯಾರು ಎದ್ದಿಲ್ಲ, ನಾನೇ ಫಸ್ಟ್ ಎದ್ದಿರೋದು. ಎದ್ದಿ ಸ್ನಾನ ಮಾಡ್ಕೊಂಡು ಮಂಗಳಮ್ಮ ಇನ್ನೂ ಸ್ಲೀಪರ್ ಅವ್ರೆ. 7 ಗಂಟೆ ಆದ್ರೂ ಬೇಡ ಬೇಡ ಇರ್ಲಿ, ಇವತ್ತೊಂದಿನ. ಮಂಗಳಮ್ಮ ಬಟ್ಟೆನೇ ಬಿಚ್ಲಿಲ್ಲ. ಬಿಸಿಲು ಬತ್ತಲ್ವಂತೆ. 10 ಗಂಟೆ ಮೇಲೆ ಸಕ್ಕದಾಗಿ ಬರುತ್ತೆ. ನಂಗೆ ಮಧ್ಯಾಹ್ನನೂ ಬರ್ಲಿಲ್ವೇ? ನಿನ್ನೆ ಹೆಂಗ್ ಬಂತು ಗೊತ್ತಾ ನನ್ಗೆ? ನಿನ್ನೆ ಸ್ನಾನ ಮಾಡುವಾಗ ಒಂದ್ 11 ಗಂಟೆಲ್ಲ. ನಾನು 2-3 ದಿನದಿಂದ ತಣ್ಣೀರಲ್ಲೇ ಸ್ನಾನ ಮಾಡ್ತಿದ್ದೀನಿ. ನನ್ನ ಕುಚ್ಕೊಬಿಡಿ ಸೇರ್ಸ್ಕೊಂಡೋದವೆ. ಬೇಡ, ಎಲ್ಲ ಒಂದೇ ಸಲ ಬಿಡ್ಸ್ಕೊಂಡು ಒಂದೇ ಸಲ ಒರ್ಸ್ಕೊಳ್ಳಿ. ನಾನೇ ಕೆಲ್ಸ. ನೀವೇ ಪಂಟ್ರು ಒರ್ಸದ್ ಗುಡ್ಸೋದ್ರಲ್ಲಿ ನನ್ನ ಕೇಳಿದ್ರೆ. ಗೊತ್ತಿಲ್ವೇ? ಅದಕ್ಕೆ ಕ್ಲೀನ್ ಮಾಡಿಕೊಡಿ ಅಂತ ಕೇಳ್ತಾ ಇರೋದು. ನಾವು ಲೇಟ್ ಅಲ್ಲ, ನಿನ್ನೆ ಚೆನ್ನಾಗಿ ಎಲ್ಲ ಮಲ್ಬಿಟ್ಟಿದ್ರು ಅವರು. ಚೆನ್ನಾಗೈತಾ? ಈಗ ಸ್ನಾನ ಮಾಡ್ಕೊಂಡು ಸೀರೆ ಉಟ್ಕ ಬರ್ಬೇಕು. ಮಂಗಳಮ್ಮ ಒಂದ್ ದಿನನೂ ಸೀರೆ ಉಟ್ಟಿಲ್ಲ. ನಾನು ನಿಮ್ ಮದ್ವೆ ಟೈಮಲ್ಲೇ ಉಟ್ಕೊಳ್ಳಿ ಅಂದೆ. ಬೇಡಪ್ಪ ಬೇಡಪ್ಪ ಅಂದ್ರು. ಏನ್ ಮಂಗಳಮ್ಮ ಉಡ್ಸ್ತೀನಿ. ಸುಮ್ನೆ ಉಡ್ಸ್ತೀನಿ. ಈ ಗಣಪ ನೋಡು, ಸ್ನಾನ ಮಾಡ್ದಿರ ಗಣಪ. ಸ್ನಾನ ಮಾಡಿಸ್ಕೊಂಡು ಹೇರ್ ಕಟ್ ಮಾಡಿಸ್ಕೊ ಬನ್ನಿ ಅಂತಿದೀವಿ. ಯಾರು ಕರ್ಕೊಯ್ತಲ್ಲ. ಅವರೇ ಹೋಗಿ ಮಾಡಿಸ್ಕೊಂಡ್ಬರಂಗ ಹೆಂಗಿರೋದು. ಅವ್ರು ಇರ್ತಾನೆ ಇರ್ಲಿಲ್ಲ ನಮ್ಮ ಮನೇಲಿ. ಲಕ್ಕಿ ಅಣ್ಣ ನೆನೆಲ್ಲ ಟೆನ್ಷನ್ ಕೊಟ್ಟ. ಈಗ ಬಂದವನೆ. ಎಲ್ಲ ಬಂದ್ನಾ? ನೆನೆ ಎಲ್ಲ ಎಲ್ಲೋ ಹೊಂಟೋಗ್ಬಿಟ್ಟಿದ. ಈಗ ಬಂದವನೆ. ಕಾಯ್ಕೊಂಡು ಕೂತೊಂದು ಬಾಗ್ಲು ತೆಗಿಯೋರ್ಗು. ಬಾಗ್ಲು ತೆಗಿದ ತಕ್ಷಣ ಓಡ್ ಬಂದ. ಹೌದಾ? ಎಲ್ ಮಲ್ಗಿದ್ದ? ರಾತ್ರಿ. ಬಿಸಿಲು ಬೇಕು, ಬಿಸಿಲಲ್ಲಿ ಬೀಳುತ್ತೆ ಅಲ್ಲ ಮಲ್ಕೋತಾವ. ಫಸ್ಟ್ ಅಲ್ಲ, ಆಲೆ ಇದ್ದೆ ಬೆಳಿಗ್ಗೆಯಿಂದ. ಮುಖ ತೊಳಿಲ್ಲ ಅಂದ್ರೆ ಲಕ್ಷ್ಮಿನ ಬಿಡಜಿ ನೀನು. ಲಕ್ಷ್ಮಿಯೇ ನಾನು. ಏನ್ ಸಮಾಚಾರ ಹೇಳ್ಬೇಕು. ಝೂಮಲ್ಲಿ ತೋರಿಸ್ತಾ ಇದ್ದೀನಿ. ಗಣಪತಿ ಕೂರಿಸ್ತಾವ್ರೆ ಹಾ ಇವತ್ತು. ಗಣಪತಿ ಹಬ್ಬ, ಗೌರಿ ಗಣೇಶನ್ ಕೂರಿಸ್ತಾ ಇದೀವಿ ಹೊಸ ಮನೇಲಿ. ಹಾ, ನನ್ನ ಮೊಮ್ಮಕ್ಳಿಗೆಲ್ಲ ಒಳ್ಳೇದಾಗ್ಲಿ. ಹಂಗೆ ಆಫ್ ಮಾಡು. ಅಡುಗೆ ರೆಡಿ ಆಗ್ತಾ ಇದೆ. ಹಾ, ಗಣಪತಿ ಕೂರಿಸ್ತಾ ಇದ್ದೀವಿ ಹೊಸ ಮನೇಲಿ. ನಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ. ಹಂಗಂತೀರಾ? ಸರಿ ಆಯ್ತು, ನಿಮ್ಗೆ ಒಳ್ಳೇದಾಗ್ಲಿ. ನಾನು ಬಿಡಿಸಿದ್ದೆ ತಾನೆ, ನಾನು ಬರ್ದಿದ್ದೀನಿ ತಾನೆ. ನೀವು ಬರಿಬೇಕೀಗ. ನಾನು ಬಿಡಿಸಿರೋದನ್ನ ಅಳಿಸ್ಬಿಟ್ಟಿಲ್ಲ ನೋಡಿ. ನಾನು ರ್ಯಾಟ್ ಬಿಡಿಸಿದ್ದೀನಿ. ರ್ಯಾಟ್ ಗಣೇಶ ಬಿಡಿಸಿದ್ದು ಇದ್ರ ದಿನ ಅದೇನ್ ಬಿಡಿಸ್ತೀರಾ ನೋಡ್ತೀನಿ. ಆಯ್ತು, ಈಗ ಏನ್ ಬಿಡಿಸ್ತೀರಾ? ಹೋಗ್ಬಿಟ್ಟು ಬರ್ಬೇಕು ಅಂತ. ಬರೀರಿ ಬೇಗ. ಜನ ಕಾಯ್ತವ್ರು, ಬೇಗ ಬೇಗ. ಆಯ್ತು, ಹೋಯ್ತೀನಿ. ನಾನು ದೇವ್ರ ಮನೆ ಅಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಕಲರ್ ನಡೆದು ಪೇಂಟ್ ಗಿಂಟ್ ಮಾಡಿ. ಇನ್ನೇನಾಯ್ತಲ್ಲ ಹಬ್ಬ. ಏನಿದು ಅಡುಗೆ ಮನೆ ದೇವುಡ ಎಲ್ಲ ಚಲಂಪಿಲ್ಲಿ. ಈಗ ನಾನು ಕಡಲೆ ಬುಗ್ರಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಇದು ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಲ್ಲ ಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಆ ಥರ ಕಡುಬು. ಇವಾಗ ನಾವು ಪ್ರಸಾದ ಫಸ್ಟ್ ರೆಡಿ ಮಾಡ್ಕೊಂಡ್ಬಿಡೋಣ. ಅನ್ನ ಆಗಿದೆ. ಇವತ್ತು ನಮ್ಮನೇಲಿ ಏನೇನಂತಂದರೆ ಪುಳಿಯೋಗರೆ, ಅನ್ನ, ಸಾಂಬಾರು, ತರಕಾರಿ ಪಲ್ಯ, ಕಡಲೆ ಬುಗ್ರಿ, ಆಮೇಲೆ ಕಡುಬು, ಆಮೇಲೆ ಪಾಯಸ. ಇಷ್ಟು ನಮ್ಮ ಹಬ್ಬದ ಊಟ. ಇವಾಗ ಕಡಲೆ ಬುಗ್ರಿ ಮಾಡ್ಕೊಳ್ತಾ ಇದ್ದೀನಿ ನಾನು ಪ್ರಸಾದಕ್ಕೆ. ಆಲ್ಮೋಸ್ಟ್ ಎಲ್ಲ ದೇವ್ರದ್ದು ಕೆಲಸ ರೆಡಿ ಇದೆ. ಇನ್ನೆಲ್ಲರೂ ಬಂದಿದ ತಕ್ಷಣ ಪೂಜೆ ಮಾಡೋದೆ. ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರೇ. ನಾನು ವೀಳ್ಯದೆಲೆದಿಂದ ಗಣಪತಿನ ಮಾಡ್ತಾ ಇದ್ದೀನಿ ಇವಾಗ. ಯೂಟ್ಯೂಬ್ ನೋಡ್ಕೊಂಡು ಡಿಫ್ರೆಂಟಾಗಿ ಏನಾದ್ರು ಮಾಡೋಣ ಅನ್ನಿಸ್ತು.
ಇದನ್ನ ಮಾಡಿದೆ. ಈಗ ವೀಳ್ಯದೆಲೆದಿಂದ ಗಣಪತಿ ಮಾಡುವ. ಮತ್ತು ಮೇಲ್ಗಡೆ ಸೀರೆ ಉಟ್ಕೊಳಕ್ ಹೋಗಿದ್ದಾಳೆ. ಕಟ್ ಮಾಡಿದ್ದೀನಿ. ಅಷ್ಟೇನಾ? ಇನ್ನೇನೇನು ಮಾತಾಡಚ್ಚಿ? ಇನ್ನೇನು ಮಾತಾಡನೆ? ಗಣಪತಿಗೆ ಪ್ರಿಯ ಸೂಸಲ್ಗಡ್ಬು. ಏನು ಮಾಡಿದೆ? ಪೂಜೆ ಇಲ್ಲಿ ಗೊತ್ತಾಯ್ತು ಯಾವ ಥರ ಪೂಜೆ ಅಂತ ಮಾಡಿದ್ನಾ? ಇದನ್ನೇನಂತಾರೆ ಅಜ್ಜಿ? ಇದ ಭೀಮನ ಸೂತ್ರ. ಗೌರಿ ಸೂಸ್ತ್ರ. ಈಗ ಗೌರಿ ಹಬ್ಬ, ಅದಕ್ಕೆ ಗೌರಿ ಸೂತ್ರ. ಭೀಮನ ಮೊಸರು ಭೀಮನ ಸೂತ್ರ. ಹಾಗೆ. ಮದರಣ್ಣ ಅವ್ರು ಪೂಜೆ ಮಾಡ್ತಿದ್ದಾರೆ. ಅಷ್ಟೇ. ಆಮೇಲೆ ಶುಭಾಶಯಗಳು. ಇರ್ರಪ್ಪ, ಯಾಕಪ್ಪ? ಎಲ್ರಿಗಿಂತ ಮುತ್ತಿನ ಮಾತ್ರ ನೋಡಕೈತಿಲ್ಲ ಮನೇಲಿ ಪೂಜೆ ಪುನಸ್ಕಾರ ಜಾಸ್ತಿ ಆಯ್ತು ಅಂದ್ರೆ ಹಸು ಜಾಸ್ತಿ ಆಗುತ್ತೆ ಅಲ್ವಾ? ಎಲ್ಲ ಮಾಡಿರೋದು ನಾವೇ ಸುಮ್ಮನಿದ್ದೀವಿ. ಮಂಗಳಮ್ಮ ಅವರು ಜುಮ್ಕಿ ಹಾಕ ಬಂದವ್ರೆ. ಮಾಡಿರೋಳ್ಗೆ ನಾಚಿಕೆ. ಚಲೋ. ಎಷ್ಟಾಯ್ತು? ಎಲ್ಲಿಂದ ಬರ್ತಾರದು? ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಕಾಲಿನ ಕಲ್ಪತರು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಕಾಲಿನ ಕಲ್ಪತರು. ಸೆಲೆಬ್ರೇಟ್ ಮಾಡ್ತಾರದು ನಾವು. ನೀವು ಇವ್ರ ಮನೇಲೂ ಮಾಡಿಲ್ಲ, ನಮ್ಮ ಮನೇಲಿ ಯಾವುದೋ ಹಬ್ಬ ಕೂರ್ಸೋದೆಲ್ಲ ಏನಿಲ್ಲ. ಬನ್ನಿ ನೀವು. ನಾವು ರೋಡಲ್ಲಿ ಮಾಡ್ತಿದ್ದ ದೊಡ್ಡದಾಗಿ. ಇವತ್ತು ಹೊಸ ಮನೇಲಿ ಗಣೇಶ ಚತುರ್ಥಿ ನಡೀತಾ ಇದೆ. ನಮ್ಮ ಹಸ್ಬೆಂಡಿಗೆ ಗಣೇಶ ದೇವ್ರ ಮೇಲೆ ತುಂಬ ಭಕ್ತಿ ಬಂದ್ಬಿಟ್ಟಿದೆ. ತಾವೇ ಪೂಜೆ ಮಾಡಿದ್ರು, ಅಲ್ಲೂ ಮಾಡಿದ್ರು ಇಲ್ಲೂ ಮಾಡಿದ್ರು. ಎಲ್ಲ ಹೋಗಿ ತಿಂಡಿತೀನಿ. ಏನಾದ್ರು ಇವಾಗ ತಿಂಡಿ ತಿನ್ನಕ್ ಬಿಟ್ಟಿಲ್ಲ. ಪಾಯಸ ತಿನ್ಬೇಕು ನನಗೆ ಫಸ್ಟ್. ಮುತ್ತಣ್ಣಂಗೂ ನಮ್ಮ ಶಾವಿಗೆ ಪಾಯಸ ನನ್ನನ್ನೇ ತಿನ್ಕೊಬಿಡ್ತಾರೆ. ನೋಡಿ ನಮ್ಮನೆ ಕ್ಯೂಟ್ ಚೋಟ ಗಣಪತಿ ಹೇಗಿದ್ದಾರೆ ಒಂಥರ ಏನೋ ನಮ್ಮನ್ನೇ ನೋಡ್ದಂಗ ಅನ್ಸ್ತೈತಲ್ಲ. ಜಾಸ್ತಿ ಚೆನ್ನಾಗಿದ್ದಾರೆ. ವಸ್ತ್ರ ಸ್ಯಾರಿ ಇಟ್ಟಿದೀವಿ. ಗೌರಮ್ಮಂಗೆ ಹಸಿರು ಬಳೆ, ಹಸಿರು ಸೀರೆ. ಮೇನ್ ಗಣಪತಿಗೆ ಕಡುಬು ಪ್ರಿಯ. ಕಡುಬು ಸ್ವೀಟು. ನೀವು ಹಿಂಗಂದ್ರೆ ಇಡ್ಲಿಗೆ ಆಡಿಸ್ ಮಡಗಿಗೆ ಅದು ಮಡಗ್ಬೇಕು. ಬೆಲ್ಲ ಚಟ್ನಿ ಮಾಡಿ ಇಡ್ಲಿ ಮಾಡಬೇಕು. ಕರ್ಜಿಕಾಯಿ ಕಡುಬು ಆಗಿದೆ. ಚೆನ್ನಾಗಿದೆ. ಚಿಕ್ಕದಾದ್ರೂ ನಾನೇ ಮಾಡಿರೋದು. ಏನ ಸೂಸಲ್ ಗಡ್ಬ. ಸುಸುಲ್ ಗಡ್ಬು ಸಾಕಾಗಿದೆ ಅಂದಿದ್ದಲ್ಲ ಗಣೇಶ. ಎಲ್ಲ ಇನ್ನು ಟೇಸ್ಟೇ ಮಾಡಿಲ್ವಲ್ಲ. ಎಲ್ಲ ಸಖತ್ತಾಗದೆ. ಆಯ್ತು. ಏನು ಮಾತಾಡಂಗಿಲ್ಲ. ಅಲ್ಲೇ 2 ಬಕ್ಕಗಳು ಹೋದ ಅಲ್ಲಿ ಆಗ್ಲೇ ವೆರೈಟಿ ತೋರ್ಸೋಗಲ್ಲೆಲ್ಲ ಜೋಡಿಸಿಟ್ಟಿದ್ದೀನಿ. ಹೌದಾ? ಕಿಚನ್ ಅಲ್ಲ ಏನೇನಿದೆ? ಇಲ್ಲಿ ಇಟ್ಟಿದ್ದಾರೆ ನೋಡಿ ಗೈಸ್. ಇದು ಪಲ್ಯ, ಇದು ಏಕೆ ಇದು ಅಣ್ಣ? ಇದೇನಣ್ಣ ಇದು?
ಕಡಲೆಕಾಳು ಉರ್ಸ್ಲಿ ಅಂತಲ್ಲ. ಕಡಲೆಕಾಯಿ ಅದೇ ಅನ್ಕೊಂಡೆ ನಾನು. ಇದು ಪುಳಿಯೋಗರೆ ಹುಳಿ, ಇದು ಪುಳಿಯೋಗರೆ ಅಷ್ಟೇ ಗೈಸ್. ಹೇಗಿದೆ? ಇನ್ನೂ ತಿಂದೇ ಇಲ್ಲ. ಅಜ್ಜಿ ಎಲೆ ಇಲ್ದಿರೋಂಗೆ ಅರ್ಧ ಎಲೆ ಕಟ್ ಮಾಡ್ಕೊಟ್ಟೈತೆ. ತಿಂತೀನಿ. ನಾವು 15 ಎಲೆ ತಂದಿದ್ದೀವಿ. ವಿಡಿಯೋದಲ್ಲಿ ದೊಡ್ಡದಾಗೆ ಕಾಣಿಸ್ತೈತೆ ಅದು. ನೋಡಿದ್ದು ದೊಡ್ಡದು ಇಲ್ಲ ಐತಲ್ಲ ಅದು. ಫಸ್ಟು ಸ್ನ್ಯಾಪು, ಆಮೇಲೆ ಊಟ. ವಿಡಿಯೋ ಮಾಡ್ಕೊತಿದ್ದೀನಿ. ಇನ್ನೇನೆಲ್ಲ ಹಾಕ್ತೀನಿ ಅಲ್ವಾ? ನೀವು ತಿಂದ್ರಾ? ಇಲ್ಲ, ತಿನ್ಬೇಕು. ಏಕೆ? ಮುತ್ತಣ್ಣನವರು ನಮ್ಮ ಮೀನಿಗೆ ಊಟವನ್ನು ಬಡಿಸುತ್ತಿದ್ದಾರೆ. ಸ್ವಲ್ಪ ಜಾಸ್ತಿ ಹಾಕೋಣ ಹಬ್ಬ ಇವತ್ತು. ಸೊ ಇವಾಗ ನಾವು ನಮ್ಮ ಮನೆದು ಹತ್ರ ಬಂದಿದ್ದೇವೆ. ಇಲ್ಲೊಂದು ಸ್ವಲ್ಪ ಕೆಲಸ ಇತ್ತು, ಹಾಗೆ ನೋಡಿ ಗೈಸ್. ಇನ್ನು ನಾನು ಯಾವಾಗ ಸೆಗ್ರಿಗೇಟ್ ಮಾಡಲಿ, ಇದೆಲ್ಲ ತಂದು ಇಲ್ಲಿಟ್ಟಿದ್ದಾರೆ. ಸ್ವಲ್ಪ ಇನ್ನು ಆ ಮನೆಗೆ ತಗೋಗೋ ಅಂಥವು ಇದ್ದಾವೆ, ಬಟ್ ಎಲ್ಲ ಹಂಗೆ ಇಟ್ಟಿದ್ದೀವಿ. ಬ್ಯಾಕ್ ಟು ಬ್ಯಾಕ್ ಏನು ಪೂಜೆ ಹಬ್ಬಗಳು ಎಲ್ಲ ಇರೋದ್ರಿಂದ ಟೈಮೇ ಆಗ್ತಾಯಿಲ್ಲ. ಸೊ ಇವಾಗ ನಾವು ಸಂಜೆ ಚಿಕ್ಕಮಂಗ್ಳೂರ್ಗೆ ಬೇರೆ ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ಸ್ವಲ್ಪ ನಿಧು ವಸ್ತ್ರದ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ಮುಗಿಸ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಆ್ಯಂಡ್ ಇದು ಚಿಕ್ಕಮಂಗ್ಳೂರ್ದು ತುಂಬ ದಿನದಿಂದ ಪ್ಲ್ಯಾನ್ ಆಗಿತ್ತು. ನಿಶಂಗೂ ರಜಾ ಇತ್ತಲ್ಲ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ಇವತ್ತು ಸಂಜೆ ಹೊರಡ್ತಾ ಇದ್ವಿ ಫಾರ್ 1 or 2 days ಅಷ್ಟೇ. ಎಸ್, ಹೋಗಿ ಬರ್ತೀವಿ. ಆ್ಯಂಡ್ ಇವಾಗ ಇಲ್ಲಿ ಕೆಲಸ ಮುಗಿಸ್ಕೊಂಡು ಆಮೇಲೆ ಎಲ್ಲ ಪಾರ್ಸಲ್ಸ್ ರೆಡಿ ಆಗ್ತಾ ಇದೆ. ಮುತ್ತು ಎಲ್ಲೋಗ್ತಾ ಇದ್ದೀರಾ? ನನಗೂ ಚಿಕ್ಕಮಂಗ್ಳೂರಿಂದ ಬಂದು ಎಲ್ಲ ಸೆಟ್ ಮಾಡಬೇಕು ಗೈಸ್. ಮನೇಲಿದ್ದಿದ್ದು ತಗೊಂಡು ಬಂದು ಇಲ್ಲಿ ಇಟ್ಬಿಟ್ಟಿದ್ದೀವಿ.